ಸಂಗಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರವಿಚಂದ್ರನ್ ಅವರು IPS ಅಧಿಕಾರಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತೈತಿ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು ಅದಾರ. ಅದಕ್ಕೆ ನಂದು ವಿಚಾರ ಏನಂತಂದ್ರೆ ಪ್ರತಿಯೊಬ್ಬರ ಮನೆ ಒಳಗೂ ಯುವಕರು ಅದಾರ. ಅದಕ್ಕೆ ಯುವಕರು ಚಿತ್ತ ದೇಶದತ್ತ ಅಂತೇಳಿ ಬಹಳಷ್ಟು ಜನ ಅಂದ್ರೆ ಸದೃಢವಾಗಿರ್ತಕ್ಕಂಥ, ನಾವು ದೇಶವನ್ನು ಕಟ್ಟಬೇಕಾದ್ರೆ ಸದೃಢವಾಗಿರ್ತಕ್ಕಂಥ ಮನಸ್ಸುಗಳಿರಬೇಕು. ದ್ರೌಪದನ ಬೆಳ್ಳಿ ಮೂರ್ತಿ ಅನಾವರಣದ ನಿಮಿತ್ತವಾಗಿ ಹುಣಸಿಕಟ್ಟಿ ಸಂಭ್ರಮ ಅನ್ನತಕ್ಕಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾವೆಲ್ಲ ಕೂಡ ನಿರ್ಧಾರ ಮಾಡಿದ್ವಿ. ಮೊದಲಿಗೆ 24 ತಾಸಂದ್ರೆ ಮಠದೊಳಗೆ ಬೆಳಿಗ್ಗೆ ಎದ್ದ ಫಸ್ಟಿಗೆ ನಮ್ಮ ಮಠ ಸ್ಟಾರ್ಟ್ ಆಗೋದನ್ನ ಮಾಂಬುಳದು ಇಲ್ಲ ಭಕ್ತರು ಬಂದು ಕಸ ಹೊಡೆದು ಸ್ವಚ್ಛ ಮಾಡಿದ್ಮ್ಯಾಗ ನಂತರದಲ್ಲಿ ನಮ್ಮ ಮಠಕ್ಕೆ ಬೆಳಕೈತೆ. ಅದೊಂದು ಇತಿಹಾಸ ಇತ್ತು ಮಠದ. ಅವ್ರನ್ನೆಲ್ಲ ಕರೆದ ಕಾಸು ಕೇಳಿದ್ವಿ, ಹಿಂಗೀಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನಕತ್ತೀವಿ, ನೀವೆಲ್ಲ ಹ್ಞೂ ಅಂತಂದ್ರೆ ಮಾಡೋಣ ಅಂದಾಗ ಅವ್ರು ಹ್ಞೂ ಜರ ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ವಿ. ನಂತರದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದ ಎಲ್ಲ ಊರಿನ ಪ್ರಮುಖ ಗ್ರಾಮಸ್ಥರನ್ನ ಎಲ್ಲರನ್ನು ಅವರಿವರಿನದು ಎಲ್ಲರನ್ನೂ ಸೇರಿಸ್ಕೊಂಡು ಕೇಳ್ಕೊಂಡು ಅವ್ರ ನಿರ್ಣಯ ಏನು ಕೊಡ್ತಾರಲ್ಲ ಆಮ್ಯಾಗ ವಿಚಾರ ಮಾಡೋಣ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ತಮ್ಮನ್ನೆಲ್ಲ ಕೂಡಿಸಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಮಲಪ್ರಭಾ ದಂಡೆಯ ಮೇಲೆ ಇರುವ ಶ್ರೀ ಪುಣ್ಯ ಕ್ಷೇತ್ರ ಹುಣಸಿಕಟ್ಟಿ ಶ್ರೀ ರುದ್ರಮುನಿ ದೇವಸ್ಥಾನದ ಆವರಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಅಧ್ಯಕ್ಷತೆಯನ್ನು ವಹಿಸಿದ ಪರಮಪೂಜ್ಯ ಶ್ರೀ ರುದ್ರಮುನಿ ದೇವಸ್ಥಾನದ ಮಠಾಧೀಶರಾದ ಪರಮಪೂಜ್ಯ ಚೆನ್ನಬಸವ ದೇವರು ಇವರ ನೇತೃತ್ವದಲ್ಲಿ ನಡೆಯಲಿರುವ ಜೂನ್ 2ರಿಂದ 6ರವರೆಗೆ ನಡೆಯಲಿರುವ ಶ್ರೀ ರುದ್ರಮುನಿ ಅಜ್ಜನವರ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಜಾತ್ರೆ ಹಾಗೂ ಹುಣಸಿಕಟ್ಟೆ ಸಂಭ್ರಮೋತ್ಸವ ನಡೆಯಲಿದೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಹುಣಸಿಕಟ್ಟಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಭೆಯನ್ನು ಕೂಡ ಕರೆದಿದ್ದಾರೆ. ಈಗ ಅಜ್ಜ ಅವರು ಯಾವ ರೀತಿ ಏನೇನು ಕೈಗೊಂಡಿದ್ರಿ, ಏನೇನು ಮಾಡ್ಬೋದು ಅಂತ ಹೇಳ್ಬೋದು. ಬಸವಾದಿ ಪ್ರಮುಖರ ಸಮಕಾಲೀನವರ ಮಠವಾಗಿರ್ತಕ್ಕಂಥ ರುದ್ರಸ್ವಾಮಿ ಮಠ 1126ರಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಶ್ರೀ ರುದ್ರಮುನಿ ಶಿವಯೋಗಿಗಳು ಉಳಿವಿಗೆ ಹೋಗಬೇಕಾದ್ರೆ ಇಲ್ಲಿ ಅನುಷ್ಠಾನ ಮಾಡಿ ಹೋಗಿರ್ತಕ್ಕಂಥ ಸ್ಥಳ ಇದು. ಈ ಸ್ಥಳದಲ್ಲಿ 1953ರೊಳಗೆ ಈ ಮಠ ನದಿ ದಂಡಿ ಒಳಗಿತ್ತು. 1953ರೊಳಗೆ ಮಹಾಪೂರ ಬಂದು ನದಿ ಒಳಗೆ ತೇಲಿ ಹೋಗಿ ನಂತರದಲ್ಲಿ ಇದನ್ನು ಊರದ ಗ್ರಾಮಸ್ಥರು ಹಾಗೂ ಭಕ್ತರೆಲ್ಲ ಕೂತ್ಕೊಂಡು ಸ್ವಾಮಿಗಳು ಸೇರಿ ಈ ಮಠವನ್ನು ಪುನರ್ ನಿರ್ಮಾಣ ಮಾಡಿದ್ರು. ಇದು ಈಗ 3ನೇ ಗದ್ದಿಗೆ. ಇಲ್ಲಿ ಭಕ್ತರ ಎಲ್ಲ ಅಪೇಕ್ಷೆಯಂತೆ ಸದಿಚ್ಛೆಯಂತೆ ಬೆಳ್ಳಿಯ ಮೂರ್ತಿಯನ್ನು ಮಾಡಿ ಅಜ್ಜನ ಮೆರವಣಿಗೆ ಮಾಡಬೇಕು ಮತ್ತು ಮೂರ್ತಿ ಅನಾವರಣಗೊಳಿಸ್ಬೇಕಂತೇಳಿ ವಿಚಾರ ಇಟ್ಕೊಂಡು ಭಕ್ತರೆಲ್ಲ ಕೂಡ ಒಂದು ಬೆಳ್ಳಿಯ ಮೂರ್ತಿ ಮಾಡಿಸ್ಯಾರ. ಅದರ ನಿಮಿತ್ತವಾಗಿ ಬೆಳ್ಳಿಯ ಮೂರ್ತಿ ಅನಾವರಣ ಹಾಗೂ ಹುಣಸಿಕಟ್ಟಿ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಎಲ್ಲರೂ ಭಕ್ತರೆಲ್ಲ ಸೇರಿಕೊಂಡು ಆಚರಣೆ ಮಾಡುವ ನಿಮಿತ್ತವಾಗಿ ಇವತ್ತು ಪೂರ್ವಭಾವಿ ಸಭೆ ಸೇರಿದ್ವಿ. ಕಾರ್ಯಕ್ರಮಕ್ಕೆ ರವಿಚಂದ್ರನ್ ಅವರ್ ಸರ್ ಆಗಮಿಸಲಿದ್ದಾರೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಪ್ರತಿದಿನ ಪ್ರತಿಯೊಬ್ಬರು ಪೂಜಾರಿಂದ ಪ್ರವಚನ ನಂತರ ಮಹಾಪ್ರಸಾದ ನಡೆಯಲಿದೆ. ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಸಭೆಯಲ್ಲಿ ಕೂಡ ತಾವು ಕೂಡ ಬಂದಿದ್ದೀರಿ, ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಹುಣಸಿಕಟ್ಟಿ ಗ್ರಾಮದೊಳಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಶ್ರೀಗಳು ಹಾಕ್ಕೊಂಡಾರ. ಅವ್ರು ಹಾಕ್ಕೊಂಡ ಕಾರ್ಯಕ್ರಮಗಳು ಅವೆಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮ ಆದಂಗೆ ಆಗಿದ್ದಾವೆ. ಅದೇ ರೀತಿ ಶ್ರೀಗಳ ಆಶೀರ್ವಾದ ಮತ್ತು ಈ ಹುಣಸಿಕಟ್ಟಿ ರುದ್ರಪ್ಪನ ಈ ಏರಿಯಾ ಇದೇನು ಒಂದು ಪ್ರದೇಶ ಐತಲ್ಲ, ಇದು ದೊಡ್ಡ ಭಕ್ತರ ಒಂದು ಆರಾಧ್ಯ ಒಂದು ಇದಿದೆ, ನೆಲೆ ಇದೆ. ಯಾರು ಏನು ಬೇಡ್ಕೋತಾರೋ ಅದನ್ನು ರುದ್ರಪ್ಪದ ಎಲ್ಲ ಇಷ್ಟಾರ್ಥಗಳನ್ನ ಪೂರೈಸುವಂಥ ಕ್ಷೇತ್ರ ಐತಿ. ಆದ ಕಾರಣ ಪ್ರತಿಯೊಬ್ಬರು ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ತನುಮನದಿಂದ ದುಡಿದು ಯಶಸ್ವಿಗೊಳಿಸಿ ಅಂತ ಶ್ರೀಗಳು ಹೇಳಿದರು. ಪೂರ್ವಭಾವಿ ಸಭೆಯಲ್ಲಿ ಆಗಮಿಸಿದ ಗ್ರಾಮಸ್ಥರು ಸುತ್ತಮುತ್ತಲಿನ ಸಮಸ್ತರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾತ್ರೆ ಬಗ್ಗೆ ತಾವು ಕೂಡ ಇಲ್ಲಿ ಸಭೆಯಲ್ಲಿ ಕೂಡ ಬಂದಿರಿ, ತಾವು ಹೇಳಕ್ಕೆ ಇಷ್ಟಪಡ್ತೀವಿ? ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆಯುವಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ಜಾಗೃತ ಸ್ಥಳ ಇರೋದರಿಂದ ಅಜ್ಜ ಅವರು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಾಕ್ಕೊತಾ ಇದ್ದಾರೆ. ಯುವಕರಲ್ಲಿ ಒಳ್ಳೆಯ ಭಾವನೆ ಬರಲಿ ಅನ್ನುವಂಥ ಯುವ ಸಮಾವೇಶ ಇರಲಿ, ಮಹಿಳೆಯರಲ್ಲಿ ಜಾಗೃತಿ ಮೂಡುವಂಥ ಮಹಿಳಾ ಸಮಾವೇಶಗಳಾಗಲಿ, ಹಾಗೂ ನಮ್ಮ ಹುಣಸಿಕಟ್ಟಿ ಗ್ರಾಮ ಸುತ್ತಮುತ್ತ ಇರುವಂಥ ಎಲ್ಲ ಕಬ್ಬು ಬೆಳೆಗಾರ ಆಗಿರ್ಬೋದು, ರೈತರಿಗೆ ಇವ್ರನ್ನ ಕರೆಸಿ ಅವರಿಗೆ ಮಾರ್ಗದರ್ಶನ ನೀಡೋದಾಗಿರ್ಬೋದು. ಅದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಹುಣಸಿಕಟ್ಟಿ ಗ್ರಾಮದಲ್ಲಿ ಹುಣಸಿಕಟ್ಟಿ ಸಂಭ್ರಮೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ.